2001ರಿಂದ ಇಲ್ಲಿ ತನಕ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿ ಜನರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆದಿರಲಿಲ್ಲ. ಅದರಲ್ಲೂ ನೋಡಿ ಎಕ್ಸಾಮ್ಗಳಾಗಿದೆ, ರಿಸಲ್ಟ್ಗಳು ಬಂದಿದೆ, ತಂದೆ ತಾಯಿಗಳು ಬಹಳ ಖುಷಿಯಾಗಿದ್ದಾರೆ. ಮಕ್ಕಳು ಮರಿನ ಕರ್ಕೊಂಡು ಹೋಗಿ ನಮ್ಮ ದೇಶದ ಒಂದು ಭಾಗ ಕಾಶ್ಮೀರ ಅಂದ್ರೆ ಏನು ಸ್ವರ್ಗದ ರೀತಿಯಲ್ಲಿ ಅಲ್ಲಿಗೆ ಹೋದರು. ಆದರೆ ಆದದ್ದೇನು? ಉಗ್ರರು ಇವ್ರನ್ನ ಸುತ್ತುವರೆದ್ರು, ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ಮಾಡಿದರು. ಅಷ್ಟೇ ಅಲ್ಲ, ಇವರ ಬಟ್ಟೆ ಬಿಚ್ಚಿಸಿದ್ರು. ಇವನು ಯಾವ ಧರ್ಮದವನು ಅಂತ ನೋಡಿದ್ರು. ನೀನು ಹಿಂದೂನ ಮುಸಲ್ಮಾನನ ಅಂತ ಕೇಳಿದ್ರು. ಗಂಡಸರನ್ನೇ ಗುರಿಯಾಗಿಸಿಕೊಂಡು ಹೊಡೆದ್ರು. ನಿಜಕ್ಕೂ ಇದು ದುರ್ದೈವದ ಸಂಗತಿ. ಇದು ನಿಜಕ್ಕೂ ನಾವೆಲ್ಲ ತಲೆ ತಗ್ಗಿಸಬೇಕು. ಈಗ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿ ಬರುತ್ತೆ. ಜಮ್ಮು ಕಾಶ್ಮೀರ ಅದರ ವಿಶೇಷ ವಿಧಿ ಇತ್ತಲ್ಲ, 370ನೇ ವಿಧಿ, ಅದನ್ನು ತೆಗಿಲಿಕ್ಕೆ ಹೇಳಿ ಮಾಡಿಸಿದಂಥ ರಾಜ್ಯ ಆಗಿತ್ತು. ಅದನ್ನು ತೆಗೆದಾಯಿತು. ಅದಾದ ಮೇಲೆ ಚುನಾವಣೆ ಮಾಡಲಿಕ್ಕೆ ಯೋಗ್ಯವಾಗಿತ್ತ? ಇಲ್ಲ. ಅಲ್ಲಿ ನಿಜಕ್ಕೂ ಒಂದು ಸರ್ಕಾರ ಅಲ್ಲಿ ಆಡಳಿತ ಮಾಡಲಿಕ್ಕೆ ಯೋಗ್ಯವೇ ಇಲ್ಲ. ಸರ್ಕಾರ ಏನಾದರೂ ಸ್ಟ್ರಾಂಗ್ ಇದ್ದಿದ್ದರೆ ರಾಜ್ಯ ಸರ್ಕಾರ ಇವತ್ತು ಇಂಥ ಘಟನಾವಳಿಗಳು ಆಗ್ತಿರಲಿಲ್ಲ. ಪ್ರಶ್ನೆ ಬೇರೆ. ದೊಡ್ಡ ಅನಾಹುತ ನಡೆದು ಹೋಗಿದೆ. ಎಂಥ ಸಂದರ್ಭದಲ್ಲಿ? ದೇಶದ ಪ್ರಧಾನಿ ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಅಮೆರಿಕದ ಉಪಾಧ್ಯಕ್ಷರು ಭಾರತ ಪ್ರವಾಸದಲ್ಲಿದ್ದಾರೆ. ಜೊತೆಗೆ ನಮ್ಮ ಈ ಬಹುದಿನಗಳ ರಾಜತಾಂತ್ರಿಕ ಜಯ ರಾಣಾನನ್ನ ಭಾರತಕ್ಕೆ ಗಡೀಪಾರು ಮಾಡಿರೋದು. ಇಂಥ ಸಂದರ್ಭದಲ್ಲಿ ಈ ರೀತಿ ನಡೆದಂಥ ದಾಳಿ, ಈ ದಾಳಿಗಳು ಹೇಗೆ ನಡೀತವೆ? ಸ್ಥಳೀಯರ ಬೆಂಬಲ ಇಲ್ದನೆ, ಸಹಕಾರ ಇಲ್ದನೆ, ಸಹಾಯ ಇಲ್ದನೇ ಈ ರೀತಿ ದಾಳಿಗಳು ನಡಲಿಕ್ಕೆ ಸಾಧ್ಯನಾ? ಬನ್ನಿ, ಜಮ್ಮು ಕಾಶ್ಮೀರದ ಸ್ಥಿತಿಗತಿಗಳನ್ನು ಬಹಳ ಹತ್ತಿರದಿಂದ ಬಲ್ಲಂಥ ಅರ್ಕೇಶ್ ನಮ್ಮ ಜೊತೆಗಿದ್ದಾರೆ. ಅರ್ಕೇಶ್ ನಿವೃತ್ತ IGP CRPF, ಜೊತೆಗೇನು ಅಂದರೆ ಉಗ್ರರ ಜೊತೆಗೆ ಮುಖಾಮುಖಿ ಇವರು ಗುಂಡಿನ ದಾಳಿ ನಡೆಸಿರುವಂಥವ್ರು ಅಂತ ಅರ್ಕೇಶ್ ಅವರು ಏನಂತಾರೆ ಅಂತ. ಅರ್ಕೇಶ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮ್ಮ ಹತ್ರ ಸಾಕಷ್ಟು ನಾನು ಮಾತಾಡಬೇಕು. 2001ರಿಂದ ಇಲ್ಲಿ ತನಕ ಇಂಥ ಘಟನಾವಳಿಗಳು ಆಗಿರಲಿಲ್ಲ. ಇಂಥ ಒಂದು ದೊಡ್ಡ ಘಟನೆ ನಡೆದಿದೆ. ಬಟ್ಟೆ ಬಿಚ್ಚಿ ನೀನು ಹಿಂದೂನ ಮುಸಲ್ಮಾನನ ಅಂತ ನೋಡಿ ನೋಡಿ ಜನರನ್ನ ಹೊಡೆದಿದ್ದಾರೆ. ಏನಂತೀರಿ ಸರ್? ಟೆರರಿಸ್ಟ್ಗಳು ಇದುವರೆಗೆ ಸೆಕ್ಯೂರಿಟಿ ಫೋರ್ಸ್ಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ರು. ಮತ್ತು ಅವ್ರ ಕ್ಯಾಂಪ್ಗಳಿಗೆ ಹೋಗಿ ಅಟ್ಯಾಕ್ ಮಾಡೋದು, ಅವರ ಕೆಲಸ ಮಾಡ್ತಾ ಇದ್ದಂತಹ ಜಾಗಗಳಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದು, ಬುರ್ಕಾ ಹಾಕ್ಕೊಂಡು ಬಂದು ಬುರ್ಕದ ಒಳಗಡೆಯಿಂದ ಪಿಸ್ಟಲ್ನಲ್ಲಿ ಡ್ಯೂಟಿಯಲ್ಲಿ ನಿಂತಿದ್ದ ಒಬ್ಬ ಕಾನ್ಸ್ಟೇಬಲ್ನ ಹೊಡೆಯೋದು, ಈ ಥರದ ಘಟನೆಗಳು ಬಹಳ ಕಾಮನ್ ಆಗಿದ್ವು. ಯಾಕೆ ಅಂತ ಅಂದರೆ ಅಲ್ಲಿಯ ಲೋಕಲ್ ಜನಗಳಿಗೆ ಒಂದು ಭಾವನೆ ಮೂಡಿಸ್ಬೇಕಾಗಿತ್ತು. ಈ ಸೆಕ್ಯೂರಿಟಿ ಫೋರ್ಸ್ಗಳು, ಪೊಲೀಸ್ ಇವರು ನಿಮ್ಮನ್ನು ರಕ್ಷಿಸಲಾರರು, ನಾವು ಅವರನ್ನೇ ಹೊಡಿತೇವೆ ಅನ್ನೋದಾಗಿತ್ತು. ಈ ಟೂರಿಸ್ಟ್ಗಳನ್ನು ಅವರು ಟಾರ್ಗೆಟ್ ಮಾಡ್ತಾ ಇರಲಿಲ್ಲ ಡೆಲಿಬ್ರೇಟ್ ಆಗಿ. ಕಾರಣ ಏನಂದರೆ ಕಾಶ್ಮೀರದ ಎಕಾನಮಿ ನಿಂತಿರೋದೇ ಟೂರಿಸ್ಟ್ ಮೇಲೆ. ಇನ್ನು ಉಳಿದಂತೆ ಅವ್ರದ್ದು 2 ಸೋರ್ಸ್ ಆಫ್ ಇನ್ಕಮ್ ಇದೆ. ಒಂದು ಬಾದಾಮಿ ಬಾಗ್ ಮತ್ತು ಆ್ಯಪಲ್ ಆರ್ಚರ್ಡ್ಸ್. ಅದನ್ನು ಬಿಟ್ಟರೆ ಹ್ಯಾಂಡಿಕ್ರಾಫ್ಟ್ಸ್. ಇದು ಬಹಳ ಗೌಣವಾದ ಇನ್ಕಮ್. ಕಾಶ್ಮೀರದ ಇನ್ಕಮ್ ಬರೋದೆಲ್ಲ ಟೂರಿಸಮ್ ಆಧಾರದ ಮೇಲೆ. ಅಲ್ಲಿ ಟೂರಿಸಮ್ ಅಲ್ಲಿ ಅಫೆಕ್ಟ್ ಆದರೆ ಲೋಕಲ್ ಜನಗಳ ಸಹಕಾರ ಹೊರಟೋಗುತ್ತೆ ಅನ್ನೋ ಭಯ ಅವ್ರಿಗಿತ್ತು. ಆದರೆ ಈಗ ಯಾಕೆ ಟೂರಿಸ್ಟ್ಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಕಾಶ್ಮೀರದ ಜನ ಆರ್ಟಿಕಲ್ 370 ಅಬಾಲಿಷ್ ಆದ ಮೇಲೆ ಉಗ್ರವಾಗಿ ಹೋರಾಡಲಿಲ್ಲ ಅಂತ ಅನ್ನುವ ಅಸಮಾಧಾನ ಪಾಕಿಸ್ತಾನದ ಅಡ್ಮಿನಿಸ್ಟ್ರೇಷನ್ಗೆ ಇದೆ. ಹೀಗಾಗಿ ಅವರು ಇವರ ಎಕಾನಮಿಯನ್ನು ಬ್ರೇಕ್ ಮಾಡಿ ಅವರಲ್ಲಿ ಬಡತನವನ್ನು ಹೆಚ್ಚಿಸಿ ಆ ಬಡ ಜನರು ಇವರ ಗುಂಪನ್ನು ಸೇರುವುದಕ್ಕೆ ಪ್ರಚೋದನೆ ಕೊಡುವ ಉದ್ದೇಶ ಇವ್ರದ್ದಾಗಿದೆ. ಈ ISI ಮತ್ತು ಪಾಕಿಸ್ತಾನಿ ಆರ್ಮಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಅದ್ರ ಹಿಂದ್ಗಡೆ ಒಂದು ಆಳವಾದ ಉದ್ದೇಶ ಇರುತ್ತೆ. ಇದು ನೋಡಲಿಕ್ಕೆ ಒಂದಾಗಿರುತ್ತೆ, ಮಾಡಲಿಕ್ಕೆ ಇನ್ನೊಂದಾಗಿರುತ್ತೆ. ಆನೆಗೆ ತೋರಿಸ್ಲಿಕ್ಕೆ ಒಂದು ಹಲ್ಲು, ತಿನ್ಲಿಕ್ಕೆ ಒಂದು ಹಲ್ಲು ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಹೇಳುವುದೇ ಒಂದು, ಮಾಡುವುದೇ ಒಂದು. ಹೀಗಾಗಿ ಕಾಶ್ಮೀರದ ಜನ ಇವತ್ತು ಭಾರತದ ಬಾಕಿ ಎಲ್ಲ ಜನಗಳಿಗಿಂತ ಹೆಚ್ಚು ನೋವನ್ನು ತಿಂತಾ ಇದ್ದಾರೆ. ಯಾಕೆಂದ್ರೆ ನಾಳೆಯಿಂದಲೇ ಅವ್ರಿಗೆ ಈ ಪರಿಣಾಮ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಖಂಡಿತವಾಗ್ಲೂ ಕಾಣಿಸ್ಬೇಕು ಅರ್ಕೇಶ್ ಅವರೇ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ನನ್ನ ಒಂದು ಪ್ರಶ್ನೆ, ತಮಗೊಂದು ನೇರವಾದ ಪ್ರಶ್ನೆ ಇದೆ. ಸ್ಥಳೀಯರ ಬೆಂಬಲ ಇಲ್ದನೇ, ಸಹಕಾರ ಇಲ್ದನೇ, ಅವರ ನೆರವಿಲ್ದನೇ ಈ ರೀತಿ ಉಗ್ರರು
ದೇಶದ ಒಳಗಡೆ ಬರ್ಲಿಕ್ಕೆ ಸಾಧ್ಯನಾ? ಆಶ್ಚರ್ಯ ತೆಗೊಳಕ್ಕೆ ಸಾಧ್ಯನಾ? ಜೊತೆಗೆ ಅಲ್ಲಿಗೆ ಹೋದಂಥವ್ರ ಮೇಲೆ ಗುಂಡು ಹಾರ್ಸಕ್ಕೆ ಸಾಧ್ಯನಾ ಸರ್? ಖಂಡಿತ ಸಾಧ್ಯವಿಲ್ಲ. ಆದರೆ ಎಷ್ಟು ಜನ ಕಾಶ್ಮೀರಿಗಳು ಈ ಟೆರರಿಸ್ಟ್ಗಳಿಗೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಒಂದು ಬೆರಳೆಣಿಸುವಷ್ಟು ಜನಗಳು ಮಾತ್ರ ಇವ್ರಿಗೆ ಸಹಕಾರ ಕೊಟ್ಟಿದ್ದಾರೆ ಹೊರತು ಇಡೀ ಕಾಶ್ಮೀರದ ಮುಸಲ್ಮಾನರನ್ನು ನಾವು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥವಿಲ್ಲ. ಯಾಕೆ ಅಂತಂದರೆ ಈ ಸಪೋರ್ಟ್ ಮಾಡ್ತಾ ಇರೋರು ಕೂಡ ಬಹಳಷ್ಟು ಜನ ಸ್ವಇಚ್ಛೆಯಿಂದ ಮಾಡಿದಂಥವರಲ್ಲ, ಬಲವಂತವಾಗಿ ಮಾಡ್ತಾ ಇರುವಂಥವರು, ಹಣದ ಆಸೆಗಾಗಿ ಮಾಡ್ತಾ ಇರುವಂತಹವರು, ಅನಿವಾರ್ಯವಾಗಿ ಮಾಡ್ತಾ ಇರುವಂತಹವರೇ ಹೆಚ್ಚು. ಹೀಗಾಗಿ ಭಾರತದ ಜನ ಇವತ್ತು ಕಾಶ್ಮೀರಿ ಜನಗಳ ಬಗ್ಗೆ ರೂಪಿಸ್ಕೊಳ್ತಾ ಇರುವಂತಹ ಅಭಿಪ್ರಾಯದಲ್ಲಿ ಕಾಶ್ಮೀರದ ಎಲ್ಲರನ್ನೂ ದ್ವೇಷಿಸುವಂತಹ ತಪ್ಪು ಮಾಡಬಾರ್ದು. ಇಲ್ಲ, ಖಂಡಿತವಾಗ್ಲೂ ತಾವು ಒಳ್ಳೆ ಮಾತನ್ನು ಹೇಳಿದ್ರಿ. ಇಡೀ ಸಮುದಾಯವನ್ನು ದ್ವೇಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅರ್ಕೇಶ್ ಅವರೇ, ಈ ಬೆರಳಿಕೆಯಷ್ಟು ಜನ ಯಾರು ಕೈ ಜೋಡಿಸ್ತಾರಲ್ಲ ಅಂಥವರಿಂದಾಗಿ ಈಗ ಅವರ ತುತ್ತಿಗೆ ಕಲ್ಲು ಬಿತ್ತಲ್ಲ, ಬಾಯಿಗೆ ಮಣ್ಣು ಹಾಕಬೇಕಾಗಿದೆಯಲ್ಲ, ಅಂಥ ಸ್ಥಿತಿಗೆ ಏನಂತೀರಿ? ಅಂಥವ್ರನ್ನ ಸಮುದಾಯ ಜಾಗೃತವಾಗಿದ್ದರೆ ಅಂಥವ್ರನ್ನ ಆಚೆ ಇಡಬೇಕಲ್ವ? ಅಂಥವ್ರನ್ನ ಹಿಮ್ಮೆಟ್ಟಿಸ್ಬೇಕಲ್ವ? ಅಂಥವ್ರನ್ನ ಬಡದು ಬುದ್ಧಿ ಹೇಳಬೇಕಲ್ವ ಅಂಥವ್ರಿಗೆ? ಖಂಡಿತ ಹೌದು. ಈಗ ಅದಾಗತ್ತೆ. ಒಂದು ದೃಷ್ಟಿಯಿಂದ ಇದು ಟೆರರಿಸಮ್ಗೆ ಒಂದು ಸೆಟ್ ಬ್ಯಾಕ್. ಪಾಕಿಸ್ತಾನದ ಉದ್ದೇಶ ಏನಿತ್ತು, ಇದು ಯಾವಾಗಲೂ ಟೆರರಿಸಮ್ ಇಸ್ ಆಲ್ವೇಸ್ ಎ ಟೂ ಎಡ್ಜ್ಡ್ ವೆಪನ್. ಅದು ಇನ್ನೊಬ್ಬರನ್ನು ಕೊಲ್ಲೋ ಅಷ್ಟೇ ತನ್ನನ್ನು ಕೊಲ್ಲುತ್ತೆ. ಹೀಗಾಗಿ ಈಗ ಕಾಶ್ಮೀರದ ಜನಗಳ ಸಹಕಾರ ಮುಂಚೆನೂ ಇರಲಿಲ್ಲ, ಈಗ ಅವ್ರ ಸಹಕಾರ ಇರಲಿ, ಅವರ ವೈರುಧ್ಯವನ್ನೇ ಹೆದರಿಸಬೇಕಾಗಿ ಬರುತ್ತೆ. ಹೀಗಾಗಿ ಜನಗಳು ತಮ್ಮ ಇನ್ಕಮ್ ಹೋದಾಗ, ತಮ್ಮ ಜೀವನದ ಒಂದು ಅತಿ ಮುಖ್ಯ ಘಟನೆ ನಡೆದು ಅವರೆಲ್ಲರೂ ಬಡತನಕ್ಕೆ ನೂಕಲ್ಪಟ್ಟಾಗ ಅವರು ಖಂಡಿತ ಟೆರರಿಸಮನ್ನು ಹೆದರಿಸೋದ್ರಲ್ಲಿ ಸಹಕಾರ ಕೊಡ್ತಾರೆ. ಟೆರರಿಸಮ್ ಎಲ್ಲಿ ತನಕ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದರೆ ಲೋಕಲ್ ಜನಗಳ ಸಪೋರ್ಟ್ ಇರೋ ತನಕ. ಈ ಸಪೋರ್ಟ್ ಯಾವಾಗ ಹೋಗ್ತಾ ಇದೆ ಆಗ 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 ಈ ಟೆರರಿಸಮ್ ಸಂಪೂರ್ಣವಾಗಿ ನಾಶವಾಗುವ ಒಂದು ಬಿಗಿನಿಂಗ್ ಇವತ್ತು ನನಗೆ ಕಾಣಿಸ್ತಾ ಇದೆ. ಎಸ್ ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ಅರ್ಕೇಶ್ ಅವರೇ. ನಿಮ್ಮ ಮಾತು ಸತ್ಯವಾಗಲಿ. ಯಾಕಂದರೆ ಭಯೋತ್ಪಾದನೆ ತೊಲಗುವಂಥ ದಿನಕ್ಕೆ ಇವತ್ತು ಆರಂಭ ಶುರುವಾಗಿದೆ. ಇಲ್ಲಿಂದ ಅದರ ಅಧಪತನ ಶುರುವಾಗುತ್ತೆ ಅನ್ನುವಂಥ ಮಾತು ಬಹಳ ಅದ್ಭುತವಾದಂಥ ಮಾತು. ತಾವು ಕೂಡ ಮುಖಾಮುಖಿ ಹೋರಾಟ ಮಾಡಿರುವಂಥವ್ರು. ಇಂಥ ಈ ಹೇಡಿಗಳು ಈ ಬುರ್ಕ ಹಾಕೊಂಬಂದ್ಬಿಡೋದು ದಾಳಿ ಮಾಡೋಕ್ಕೆ, ಈ ರೀತಿ ಸೇನಾಧಿಕಾರಿಗಳು ಈ ಸೇನೆಯ ವಸ್ತ್ರ ಧರಿಸ್ಕೊಂಬಂದ್ಬಿಡ್ಬೋದು, ಈ ರೀತಿ ದಾಳಿ ಮಾಡೋದಿದೆಯಲ್ಲ ಸರ್, ಈ ಹಿಂದಿನಿಂದ ದಾಳಿ ಮಾಡೋದು, ಕದ್ದು ದಾಳಿ ಮಾಡೋದು, ಇಂಥ ಹೇಡಿಗಳನ್ನು ಬಹಳಷ್ಟು ಜನರನ್ನು ನೋಡಿದ್ದೀರಿ ನೀವು. ಏನಂತೀರಿ ಇದ್ರ ಬಗ್ಗೆ? ನೋಡಿ, ಯಾರು ಈ ಉಗ್ರವಾದಿಗಳು ಅಂತ ಅಂದರೆ ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಇರುವ ಬಡ ಜನರ ಟೀನೇಜ್ ಮಕ್ಕಳನ್ನು ಇವರು ಧರ್ಮ ರಕ್ಷಣೆಗಾಗಿ ಇವರನ್ನು ಕಳಿಸ್ಕೊಡಿ ಅಂತ ಅವ್ರಿಗೆ ಸುಮಾರು 15 ಲಕ್ಷ ರೂಪಾಯಿ ಹಣ ಕೊಟ್ಟು ಆ ಬಡ ತಂದೆ ತಾಯಿಗಳನ್ನು ಒಪ್ಪಿಸಿ ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಇಂಟೆನ್ಸಿಫೈಡ್ ಟ್ರೈನಿಂಗ್ ಕೊಡ್ತಾರೆ. ಅವ್ರಿಗೆ ಹೇಳ್ತಾರೆ, ನಮ್ಮ ಧರ್ಮ ಇವತ್ತು ಭಯದಲ್ಲಿದೆ, ಇಸ್ಲಾಂ ಖತ್ರೆ ಮೇ ಹೈ ಅನ್ನೋದ್ರ ಮುಖಾಂತರ ಪ್ರಾರಂಭ ಮಾಡ್ತಾರೆ. ನೀವೆಲ್ಲ ನಮ್ಮ ಧರ್ಮ ರಕ್ಷಣೆಗೆ ಸೈನಿಕರಾಗಿ ದುಡಿಬೇಕು ಅಂತ ಅನ್ನುವ ಬ್ರೈನ್ ವಾಶ್ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಟ್ರೈನಿಂಗ್ ಕೊಡ್ತಾರೆ. AK-47 ಉಪಯೋಗಿಸೋದು ಹೇಗೆ, ಗ್ರೆನೇಡ್ಗಳನ್ನು ಉಪಯೋಗಿಸೋದು ಹೇಗೆ, AK-57 ಬಳಸೋದು ಹೇಗೆ, ಅಷ್ಟು ಮಾತ್ರ ಅವ್ರಿಗೆ ಹೇಳಿಕೊಟ್ಟು ಇವ್ರಿಗೆ ಒಂದು ಯಾವ ಜಾಗದಲ್ಲಿ ನೀವು ಹೇಗೆ ನೀವು ಗುಂಡು ಹಾರಿಸ್ಬೇಕು, ಯಾರ ಮೇಲೆ ಹಾರಿಸ್ಬೇಕು ಅಂತ ಅನ್ನೋದನ್ನು ಹೇಳಿರಲ್ಲ. ನೀವು ಧರ್ಮಯುದ್ಧಕ್ಕೆ ಯೋಧರಾಗಿ ಸಿದ್ಧರಾಗಿ ಇದರಲ್ಲಿ ನೀವು ಜೀವ ಕಳ್ಕೊಂಡ್ರೂ ಕೂಡ ಸ್ವರ್ಗದಲ್ಲಿ ನಿಮಗೆ 76 ಜನ ಸುಂದರಿಯರು ನಿಮಗಾಗಿ ಕಾಯ್ತಾ ಇರ್ತಾರೆ. ಈ ಭೂಲೋಕದಲ್ಲಿ ನಿಮಗೆ ಸಿಕ್ಕದಿರುವ ಎಲ್ಲ ಸೌಲಭ್ಯಗಳು ಅಲ್ಲಿ ಸಿಗ್ತವೆ ಅಂತ ಅನ್ನುವ ಆಮಿಷ ಒಡ್ಡಿ ಅವರ ಮನಸ್ಸನ್ನು ಇವರು ಗೆದ್ದುಕೊಳ್ಳೋದಕ್ಕೆ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಇಲ್ಲಿ ಓವರ್ ಗ್ರೌಂಡ್ ಟೆರರಿಸ್ಟ್ಸ್ ಏನಿದ್ದಾರೆ, ಅವ್ರ ಇಂಟೆಲಿಜೆನ್ಸ್ ವಿಂಗ್ ಏನು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಇದೆ, ಅವರು ಸೆಲೆಕ್ಟ್ ಮಾಡಿ ಹೇಳ್ತಾರೆ, ಇಂಥ ಸೈನ್ಯದ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿ, ಇಂತಹ VIP ಯನ್ನು ಟಾರ್ಗೆಟ್ ಮಾಡಿ ಅನ್ನೋದನ್ನು ಹೇಳಿಕೊಟ್ಟು ಅವನನ್ನು ಕರ್ಕೊಂಡೋಗಿ ಸುಮಾರು
ಒಂದು ವಾರದ ಮುಂಚೆ ಗಡಿಯನ್ನು ದಾಟಿಸಿ, ಗಡಿ ದಾಟೋದಕ್ಕೆ ಪಾಕಿಸ್ತಾನದ ಆರ್ಮಿ ಕವರ್ ಫೈರ್ ಮಾಡುತ್ತೆ, ಒಂದು ದೊಡ್ಡ ಗುಂಡಿನ ದಾಳಿ ಮಾಡುತ್ತೆ. ಆಗ ನಮ್ಮ ಸೈನಿಕರೆಲ್ಲರೂ ಆ ಕಡೆ ಧಾವಿಸ್ತಾರೆ. ಆದರೆ ಇನ್ನೊಂದು ಕಡೆ ಅವ್ರು ಮಾಡಿರುವಂತಹ ಸುರಂಗಗಳಿರಬಹುದು ಅಥವಾ ಬಾರ್ಬ್ಡ್ ವೈರನ್ನು ಕಟ್ ಮಾಡಿಕೊಂಡು ಒಳಕ್ಕೆ ನುಗ್ಗುವಂಥದ್ದು ಇರ್ಬೋದು. ಈ ತರಹದಲ್ಲಿ ಒಳಕ್ಕೆ ನುಗ್ಗಿ ನಮ್ಮ ಸೈನಿಕರನ್ನು ಯಾಮಾರಿಸಿ ಅವರು ತಕ್ಷಣ ಅಲ್ಲಿಯ ಲೋಕಲ್ ಜನಗಳು ಅವರನ್ನು ಪಿಕಪ್ ಮಾಡ್ಕೊಳ್ತಾರೆ. ಅವರ ಸಪೋರ್ಟರ್ಸ್ ಯಾರಿದ್ದಾರೆ ಅವರು ಈ ಕಾಶ್ಮೀರಿ ಉಗ್ರವಾದಿಗಳು ಮತ್ತು ಲೋಕಲ್ ಕಾಶ್ಮೀರಿಗಳು ಒಂದೇ ಭಾಷೆ ಮಾತಾಡ್ತಾರೆ, ಒಂದೇ ಥರ ಕಾಣಿಸ್ತಾರೆ. ಹೀಗಾಗಿ ಸೆಕ್ಯೂರಿಟಿ ಫೋರ್ಸ್ಗಳಿಗೆ ಯಾರು ಟೆರರಿಸ್ಟ್ಸ್, ಯಾರು ಸಾಮಾನ್ಯ ಜನ ಅಂತ ಅನ್ನೋದು ಗೊತ್ತಾಗಲ್ಲ. ಹೀಗೆ ಅವ್ರು ಬಂದು ಅವ್ರಿಗೆ ಒಂದು ಜಾಗದಲ್ಲಿ ಅವ್ರನ್ನ ಕತ್ಲಲ್ಲಿ ಇಡಲಾಗುತ್ತೆ ಕೆಲವು ದಿನಗಳು. ಅವರ ಅಪಾಯಿಂಟೆಡ್ ಟೈಮ್ ಆ್ಯಂಡ್ ಡೇನಲ್ಲಿ ಅವರನ್ನು ಹೊರಕರ್ಕೊಂಬರಲಾಗುತ್ತೆ. ಇಂಥ ಒಂದು ಕ್ಯಾಂಪ್ಗೆ ನುಗ್ಗು ಅಂತಲೋ ಇಂಥ ಒಂದು VIP ಇಂಥ ಅವನಿಗೆಲ್ಲ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಇನ್ನು ಕೆಲವರು ಸಾಮಾನ್ಯವಾಗಿ ಈ ಟೆರರಿಸ್ಟ್ಗಳನ್ನ ಫಿದಾಯಿನ್ಗಳು ಅಂತ ಹೇಳ್ತಾರೆ. ಇವರು ತ್ಯಾಗಿಗಳು, ಧರ್ಮರಕ್ಷಕರು ಅಂತ ಅನ್ನುವ ಪದ. ಈ ಫಿದಾಯಿನ್ಗೆ ಕುರಾನ್ನಲ್ಲಿ ಬಹಳ ಗೌರವಪೂರ್ಣವಾದ ಅರ್ಥ ಇದೆ. ಆದರೆ ಇವರು ಮಾಡ್ತಾ ಇರೋದು ಆ ಪದ, ಆ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಭಾರತದ ಜನಗಳನ್ನು ಪ್ರಚೋದಿಸಿ ಮಾಡುವಂತಹ ಕೆಲಸ. ಅವ್ರನ್ನ ನಾನು ಫಿದಾಯಿನ್ ಅಂತ ಕರೆಯಲ್ಲ, ಅವರು ಜಸ್ಟ್ ಟೆರರಿಸ್ಟ್. ಯಾವ ಧರ್ಮನೂ ಇನ್ನೊಬ್ಬನನ್ನ ಕೊಲ್ಲು ಅಂತ ಹೇಳಲ್ಲ ಸರ್. ಯಾವ ಧರ್ಮವೂ ಕೂಡ ಹೇಳಲ್ಲ. ಆ ರೀತಿ ಹೇಳಿದ್ರೆ ಧರ್ಮವೇ ಅಲ್ಲ. ಇವರೆಲ್ಲದನ್ನೂ ಕೂಡ ತಪ್ಪಾಗಿ ಗ್ರಹಿಸಿಕೊಂಡಿರುವಂಥವ್ರು, ಎಲ್ಲರಿಗೂ ಕೂಡ ಮಂಕುಬೂದಿ ಎರಚಿರುವಂಥವ್ರು. ಜೊತೆಗೆ ಎಂಥ ಮೂರ್ಖತನ ಮತ್ತು ಮುಟ್ಟಾಳತನ ನೋಡಿ ಸರ್. ಈ ಭೂಮಿ ಮೇಲೆ ಕಾಣದಿರುವಂಥ ಸ್ವರ್ಗ ನಾವಿನ್ನೆಲ್ಲೋ ಹುಡುಕೊಂಡು ಇದನ್ನು ನರಕ ಮಾಡಿ ಮೇಲ್ಗಡೆ ಸ್ವರ್ಗ ಹುಡುಕ್ತೀವಿ ಅಂತಂದರೆ, ಅಲ್ಯಾರೋ ಸುಂದರಿಯರು ಕಾಯ್ತಿರ್ತಾರೆ ಅಂತಂದರೆ, ಇದಕ್ಕಿಂತ ಮೂರ್ಖತನ ಮತ್ತು ಮುಟ್ಟಾಳತನ ಇನ್ನೊಂದು ಇದೆಯಾ ಸರ್? ಇದು ನಾವು ಯಾರನ್ನು ಅಡ್ರೆಸ್ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ. ಈ ಅವಿದ್ಯಾವಂತ ಬಡ ಕುಟುಂಬಗಳ ಇಂದ ಬಂದ, ಹಳ್ಳಿಯಿಂದ ಬಂದಂತಹ, ಬೆಟ್ಟಗುಡ್ಡಗಳಲ್ಲಿ ವಾಸಿಸುವಂಥ ಜನಗಳ ಗುಂಪಿನಿಂದ ಬಂದಂತಹ ವ್ಯಕ್ತಿಗೆ ಅವನಿಗೆ ಇತಿಹಾಸ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಸ್ವಾಭಿಮಾನ ಗೊತ್ತಿಲ್ಲ, ಅವನಿಗೆ ಇಸ್ಲಾಂ ಗೊತ್ತಿಲ್ಲ, ಕುರಾನ್ ಗೊತ್ತಿಲ್ಲ. ಅಂತಹ ಮಕ್ಕಳನ್ನು ಕರ್ಕೊಂಬಂದು ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಅವರನ್ನ ನಿನ್ನ ಧರ್ಮದ ರಕ್ಷಣೆಗೆ ನೀನೊಬ್ಬ ಸಿಪಾಯಿ ಆಗಬೇಕು ಅಂತ ಅನ್ನುವಂತಹ ಒಂದು ಮಾತನ್ನು ಹೇಳಿ ಅವನ ಭಾವನೆಗಳನ್ನು ಕೆರಳಿಸಿ ಅವನಿಗೆ ಈ ಥರದ ಟ್ರೈನಿಂಗ್ ಕೊಡ್ತಾರೆ. ಅವ್ರ ತಂದೆ ತಾಯಿಗಳು ಬರೀ ಆ ಕೊಡುವ 15 ಲಕ್ಷದ ಹಣದಲ್ಲಿ ಸಂತೃಪ್ತರಾಗ್ತಾರೆ. ಆ ರೀತಿಯ ಬಡತನ ಆ ಜನಗಳಲ್ಲಿದೆ. ಅಂಥವ್ರನ್ನ ಕರ್ಕೊಂಬಂದು ಈಗ ನಾವು ಅವರ ತಂದೆ ತಾಯಿಗಳನ್ನಾಗಲಿ, ಅವ್ರನ್ನ ಕಳಿಸ್ಕೊಟ್ಟ ತಂದೆ ತಾಯಿಗಳನ್ನಾಗಲಿ, ಆ ಊರಿನ ಜನರನ್ನಾಗಲಿ, ಅವ್ರು ಯಾವ ಧರ್ಮಕ್ಕೆ ಸೇರಿದ್ದಾರೆ, ಯಾವ ಪ್ರಾಂತ್ಯಕ್ಕೆ ಸೇರಿದ್ದಾರೆ, ಅವ್ರನ್ನೆಲ್ಲರನ್ನೂ ಸಾರಾಸಗಟಾಗಿ ಬೈಯೋ ಅಂಥದ್ದು ಸರಿ ಅಲ್ಲ. ಆದರೆ ಅವ್ರ ಸಪೋರ್ಟ್ ಇಲ್ಲದೇನೂ ಇದು ಸಾಧ್ಯವಿಲ್ಲ. ಈ ಓವರ್ ಗ್ರೌಂಡ್ನ ಕೆಲವರು ಏನಿದ್ದಾರೆ ಅವ್ರನ್ನ ಟಾರ್ಗೆಟ್, ಅವ್ರನ್ನ ISI ಬಹಳ ವ್ಯವಸ್ಥಿತವಾಗಿ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡುತ್ತೆ. ಕಾಶ್ಮೀರದಲ್ಲಿ ಯಾರು ಪೊಲೀಸ್ ಆ್ಯಕ್ಷನ್ನಿಂದ ವಿಕ್ಟಿಮ್ಸ್ ಆಗಿದ್ದಾರೋ ಅಂಥವರ ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ ಇವರು ಮೊದಲು ತಮ್ಮ ಬುಟ್ಟಿಯಲ್ಲಿ ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ನೀನು ಇವ್ರ ವಿರುದ್ಧ ರಿವೆಂಜ್ ತಗೊಳ್ಬೇಕು, ನಿನ್ನ ತಂದೆಯನ್ನು ಕೊಂದವ್ರಿಗೆ ನೀನು ಪ್ರತಿಕಾರ ತಗೊಳ್ಳಿಲ್ಲ ಅಂದರೆ ನೀನು ಎಂಥ ಮಗ, ಈ ಥರದ ಭಾವನೆಗಳನ್ನು ಅವರನ್ನು ಕೆರಳಿಸಿ ಮತ್ತು ಅವ್ರಿಗೆ ಹಣ ಕೊಟ್ಟು, ಅಥವಾ ಇದನ್ನು ಮಾಡಲಿಲ್ಲ ಅಂತ ಅಂದರೆ ನಿನ್ನ ಕಿಡ್ನ್ಯಾಪ್ ಮಾಡಿರುವ ತಂಗಿಯನ್ನು ರೇಪ್ ಮಾಡ್ತೇವೆ, ಕೊಲ್ತೇವೆ, ಈ ತರಹದ ಭಯವನ್ನು ಅವ್ರಿಗೆ ಹುಟ್ಟಿಸೋ ಅಂಥ ನಿದರ್ಶನಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ನಾನು ಹಲವಾರು ಜನರುಗಳನ್ನ ಇಂಟ್ರಾಗೇಟ್ ಮಾಡಿ ನೋಡಿದ್ದೇನೆ. ಈ ಟೆರರಿಸಮ್ ಹೇಗೆ ಆಪರೇಟ್ ಮಾಡುತ್ತೆ, ಇವರ ನರನಾಡಿಗಳು ಹೇಗೆ ಈ ಸಿಸ್ಟಮ್ನಲ್ಲಿ ಬೆರ್ತ್ ಹೋಗಿದ್ದಾವೆ ಅಂತ ಅನ್ನೋದ್ರ ಬಗ್ಗೆ ನಾನು ಆಳವಾಗಿ ಅಧ್ಯಯನ ಮಾಡಿದ್ದೇನೆ. ಮುಖಾಮುಖಿ ನೀವು ನೋಡಿದಿರಿ ಅಷ್ಟೇ ಅಲ್ಲ, ಈ ಗುಂಡಿನ ವಿನಿಮಯ ಕೂಡ ಆಗಿದೆ, ನೀವು ಕೂಡ ಅವ್ರ ಮೇಲೆ ಗುಂಡು ಹಾರಿಸಿದಿರಿ. ಆ ಸ್ಥಿತಿ, ಆ ಸಂದರ್ಭ ಹೇಗಿತ್ತು ಸರ್? ಯಾವ ಸಂದರ್ಭ ಅದು? ಒಂದು ಫಿದಾಯಿನ್ ಅಟ್ಯಾಕ್ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು 91ನೇ ಇಸ್ವಿಯಲ್ಲಿ ನಡೆದಂಥ ಘಟನೆ. ಶ್ರೀನಗರದ ಡೆಲ್ ಲೇಕ್ ಪಕ್ಕದಲ್ಲಿ ಇದ್ದಂತಹ ಒಂದು CRPF ಕ್ಯಾಂಪ್ ಮೇಲೆ ಸುಮಾರು ಸಂಜೆ 7 ಗಂಟೆಗೆ
ಇಬ್ಬರು ಉಗ್ರವಾದಿಗಳು ಕ್ಯಾಂಪ್ ಒಳಕ್ಕೆ ಅಲ್ಲಿದ್ದ ಕಾಂಪೌಂಡನ್ನು ದಾಟಿ ಬಾರ್ಬ್ಡ್ ವೈರನ್ನು ಕಟ್ ಮಾಡಿ ಕಾಂಪೌಂಡನ್ನು ದಾಟಿ ಅಟ್ಯಾಕ್ ಮಾಡಿದ್ರು ಅಂತ ಅನ್ನುವಂತಹ ವಿಷಯ ನನಗೆ ವೈರ್ಲೆಸ್ ಮೆಸೇಜ್ ಬರುತ್ತೆ. ತಕ್ಷಣ ನಾನು ನನ್ನ ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ಸ್ನ ಕರ್ಕೊಂಡು, ಅದಕ್ಕಾಗಿ ಒಂದು ಡ್ರಿಲ್ ಇರುತ್ತೆ ನಮಗೆ, ಯಾವ್ಯಾವ ಎಕ್ವಿಪ್ಮೆಂಟ್ ತಗೊಂಡು ಹೋಗಬೇಕು, ಯಾವ್ಯಾವ ವೆಪನ್ಸು, ಎಷ್ಟು ಅಮ್ಯುನಿಷನ್ ತಗೊಂಡು ಹೋಗಬೇಕು, ಯಾವ ವೆಹಿಕಲ್ಗಳಲ್ಲಿ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಈ ಥರದ್ದನ್ನೆಲ್ಲ ನಾವು ಪೂರ್ವ ನಿರ್ಧಾರ ಮಾಡಿಕೊಂಡಿರ್ತೇವೆ. ಅಂಥ ಸಂದರ್ಭದಲ್ಲಿ ಕೆಲವು ನಿಮಿಷದಲ್ಲಿ, ಸುಮಾರು 2-3 ನಿಮಿಷದಲ್ಲಿ ನಾನು ಪೆಹಲ್ಗಾಮ್ ಅನ್ನೋ ಒಂದು ಪ್ರದೇಶದಿಂದ ಈ ಡಲ್ ಲೇಕ್ನ ಈ ಅಟ್ಯಾಕ್ ಆಗಿರೋ ಸ್ಥಳಕ್ಕೆ ತಲುಪಿದೆ. ಅಲ್ಲಿ ಆ ವೇಳೆಗೆ ನಾನು ಅಕಾಡೆಮಿಯಲ್ಲಿ ಇನ್ಸ್ಟ್ರಕ್ಟ್ ಆಗಿದ್ದಾಗ ನನ್ನ ಟ್ರೈನಿ ಒಬ್ಬ ಆನಂದನ್ ಅನ್ನುವ ತಮಿಳುನಾಡಿನ ಆಫೀಸರ್, ಬಹಳ ಬ್ರೇವ್ ಆಫೀಸರ್, ಈಗಾಗಲೇ 2 ಗ್ಯಾಲೆಂಟ್ರಿ ಮೆಡಲ್ಗಳನ್ನ ಪಡ್ಕೊಂಡಿದ್ದಂತಹ ಆಫೀಸರ್ ನನಗೆ ಸಿಕ್ಕದ. ಅವನು ಹೇಳ್ದ, ಸಾರ್ ತಾವೆಲ್ಲ ಯಾಕೆ ಬಂದ್ರಿ, ನಾವಿದ್ದೀವಲ್ಲ, ನಾವೇ ಹ್ಯಾಂಡಲ್ ಮಾಡ್ತೀವಿ, ನೀವು ಒಂದು ಕಡೆ ಕುಳಿತುಕೊಳ್ಳಿ ಅಂತ ಅಂದ. ನಾನು ಹೇಳಿದೆ, ನೋಡಪ್ಪ ನಾನೆಲ್ಲ ಬಂದಿರೋದು ನಿಮ್ಮ ಸಪೋರ್ಟ್ಗೆ, ನಾನು ಕುಳಿತುಕೊಳ್ಳೋಕ್ಕಾಗುತ್ತಾ ಅಂತ ಹೇಳಿದೆ. ಆ ವೇಳೆಗಾಗಲೇ ಇಬ್ಬರು ಟೆರರಿಸ್ಟ್ಸ್ ಅಲ್ಲಿ ಒಬ್ಬ ಕಾಂಪೌಂಡನ್ನು ಹಾರುವಾಗ ಅವನು ತನ್ನ ಬೆಲ್ಟಲ್ಲಿ ಕಟ್ಕೊಂಡಿದ್ದಂಥ ಪ್ರೈಮ್ ಮಾಡಿದ್ದ ಗ್ರೆನೇಡ್ ಸಿಡಿದು ಅವನ ಶರೀರ ಛಿದ್ರವಾಗಿ ಅಲ್ಲಿ ಬಿದ್ದಿತ್ತು. ಇನ್ನೊಬ್ಬ ಟೆರರಿಸ್ಟ್ ಎಲ್ಲ ಔತಿದ್ದಾನೆ, ಯಾರ ಮೇಲೆ ಫೈರ್ ಮಾಡ್ತಾನೆ ಅಂತ ಅನ್ನೋದು ಆ ಕ್ಯಾಂಪ್ನಲ್ಲಿ ಗೊತ್ತಾಗಲಿಲ್ಲ. ಎಲ್ಲ ಕಡೆನೂ ಸರ್ಚ್ ಮಾಡುವಾಗ ಎಲ್ಲರೂ ಇಲ್ಲೇ ಇರಬಹುದು ಅಂತ ಅನ್ನುವ ಪ್ಯಾನಿಕ್ನಲ್ಲಿ ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೈಕ್ನಲ್ಲಿ ನಾನು ಅವ್ರಿಗೆ ಧೈರ್ಯ ಕೊಟ್ಟು ಹೇಗೆ ಸರ್ಚ್ ಮಾಡಬೇಕು, ಆ ಉಗ್ರವಾದಿಯ ಲಕ್ಷಣಗಳೇನು, ಅವನು ಹೇಗೆ ರೆಸ್ಪಾಂಡ್ ಮಾಡಬಹುದು ಅನ್ನೋದನ್ನು ಹೇಳಿ, ಅವನು ಆ ಕ್ಯಾಂಪಸ್ನಲ್ಲಿದ್ದ ಒಂದು ಡಿಲ್ಯಾಪಿಟೇಟೆಡ್ ಬಿಲ್ಡಿಂಗ್ನಲ್ಲಿ, ಎಲ್ಲಿ ಆ ಬಿಲ್ಡಿಂಗ್ನಲ್ಲಿ ಪೆಟ್ರೋಲ್ ಡೀಸೆಲ್ನ ಸಂಗ್ರಹ ಮಾಡಿತ್ತು ಮತ್ತು ಹಳೆ ಟೈರ್ಗಳನ್ನ ತುಂಬಿದ್ದಂತಹ ಒಂದು ಜಾಗ, ಅಲ್ಲಿ ಅವನಿದ್ದಾನೆ ಅಂತ ಅನ್ನೋದು ಗೊತ್ತಾದಾಗ ಆನಂದನ್ ಮತ್ತು ಅವನ ಟೀಮ್ ಅದನ್ನ ಕ್ಲಿಯರಿಂಗ್ ಆಪರೇಷನ್ ಅಂತ ಹೇಳ್ತಾರೆ. ಟೆರರಿಸ್ಟ್ ಒಂದು ಬಿಲ್ಡಿಂಗ್ನಲ್ಲಿದ್ದಾಗ ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಒಂದು ಕೌಂಟರ್ ಟೆರರಿಸಮ್ನ ಡ್ರಿಲ್ ಇರುತ್ತೆ. ಆ ಡ್ರಿಲ್ಲನ್ನು ಅನುಸರಿಸಿ ಆನಂದನ್ ಮತ್ತು ಅವನ ಟೀಮ್ ಒಳಕ್ಕೆ ಹೋದರು. ಒಳಕ್ಕೆ ಹೋದ ಸುಮಾರು 3 ನಿಮಿಷದಲ್ಲಿ ಆನಂದನ್ ಶರೀರದ ಹೊಟ್ಟೆ ಭಾಗ ಪೂರ್ಣ ಛಿದ್ರವಾಯಿತು. ಅವನು ಒಂದು ರೂಮನ್ನು ಬಾಗಿಲನ್ನು ಅವನು ಯಾವಾಗಲೂ ಅವನೇ ಮುಂದ್ಗಡೆ ನಿಂದು ಹೋಗಿ ಲೀಡ್ ಮಾಡ್ತಾ ಇದ್ದ. ಅವನು ಯಾವತ್ತು ಕಾನ್ಸ್ಟೇಬಲ್ಗಳನ್ನು ಮುಂದಕ್ಕೆ ಕಳಿಸ್ತಾ ಇರಲಿಲ್ಲ. ಬಹಳ ವೀರ ಯೋಧ ಆತ. ಅವನೇ ಹೋಗಿ ಆ ರೂಮನ್ನು ಕಾಲಲ್ಲಿ ಒದ್ದು ಅವನ ವೆಪನ್ ರೆಡಿ ಇದ್ದರೂ ಕೂಡ ಅವನು ಫೈರ್ ಮಾಡೋಕ್ಕಾಗೋಕ್ಕೆ ಮುಂಚೆನೇ ಅಲ್ಲಿ ಬಾಗಿಲು ಹಿಂದೆನೇ ಇದ್ದಂಥ ಬಾಗಿಲನ್ನು ಟಾರ್ಗೆಟ್ ಮಾಡಿ ಇದ್ದಂತಹ ಟೆರರಿಸ್ಟ್ ತಕ್ಷಣ ಆಟೋಮ್ಯಾಟಿಕ್ ಫೈರ್ ಮಾಡ್ದ. ಆನಂದನ್ ಹೊಟ್ಟೆ ಛಿದ್ರವಾಗಿ ಕರಳಾಚೆಗೆ ಬಂತು. ನಾನು ಕೆಲವೇ ಮೀಟರ್ ದೂರದಲ್ಲಿದ್ದೆ. ನಾನು ಹಿಂದ್ಗಡೆಯಿಂದ ಕ್ರೌಲ್ ಮಾಡ್ಕೊಂಡು ಹೋಗಿ ಅವನ ಎಳ್ಕೊಂಡು ಅವನ ಕಾಲನ್ನು ಹಿಡಿದು ಎಳೆದು, ಮತ್ತು ನಮ್ಮವರು ಆ ವೇಳೆಗಾಗಲೇ ಬೇರೆ ಕಡೆಯಿಂದ ಆ ರೂಮ್ನ ಬೇರೆ ಕಡೆಯಿಂದ ಒಳಗಡೆಗೆ ಗ್ರೆನೇಡ್ ಹೆಸರು ನಮ್ಮ ಟೀಮ್ನವರು. ಮತ್ತು ಅವನು ಮತ್ತೆ ಆ ಟೈರ್ಗಳ ನಡುವೆ ಪ್ರೊಟೆಕ್ಷನ್ ತಗೊಂಡ, ಹಳೆ ಟೈರ್ಗಳ ನಡುವೆ ತಾನು ಪ್ರೊಟೆಕ್ಷನ್ ತಗೊಂಡು ಮತ್ತೆ ಏನೂ ಗಲಾಟೆ ಮಾಡಲಿಲ್ಲ. ಅವನು ಸುಮಾರು 2-3 ಗಂಟೆ ಆಯಿತು. ಆನಂದನ ಆಸ್ಪತ್ರೆಗೆ ಕಳಿಸಲಾಯಿತು. ಮತ್ತು ಕೆಲವೇ ನಿಮಿಷಗಳಲ್ಲಿ ಆನಂದನ್ ಸತ್ತೋದ. ಆನಂತರ ಅವನು ಟೆರರಿಸ್ಟ್ ಈ ಬಿಲ್ಡಿಂಗ್ನಲ್ಲಿ ಇದ್ದಾನೆ ಅನ್ನೋದು ಗೊತ್ತಾದ ಮೇಲೆ ಅವನು ಒಂದು ರೂಮ್ನಿಂದ ಇನ್ನೊಂದು ರೂಮ್ಗೆ ಓಡ್ ಹೋಗ್ತಾ ಇದ್ದ. ಆಗ ಒಂದು ತೀರ್ಮಾನ ಮಾಡೋದಕ್ಕೆ ನನಗೆ ನಮ್ಮ ಸೀನಿಯರ್ಗಳಿಂದ ಆದೇಶ ಬಂತು, ಆ ಬಿಲ್ಡಿಂಗ್ಗೆ ಬೆಂಕಿ ಹಾಕ್ಬಿಡಿ ಅಂತ. ನಾನು ಅದನ್ನು ವಿರೋಧಿಸ್ತೆ. ಯಾಕೆಂದರೆ ಅದರಲ್ಲಿ ಪೆಟ್ರೋಲ್ ಇದೆ, ಅದು ಬಾಂಬ್ ರೀತಿ ವರ್ತಿಸುತ್ತೆ. ಈ ಟೈರ್ಗಳೆಲ್ಲ ಹತ್ಕೊಂಡು ಉರಿಲಿಕ್ಕೆ ಶುರು ಮಾಡಿದ್ಮೇಲೆ ಅಕ್ಕಪಕ್ಕದ ಪ್ರದೇಶಕ್ಕೆಲ್ಲ ಬೆಂಕಿ ಹರಡ್ಬಿಡುತ್ತೆ. ಇದು ಬೇಡ ಅಂತ ಹೇಳಿದ್ರು ಹಿರಿಯ ಅಧಿಕಾರಿಗಳ ಒತ್ತಡದಿಂದ ಅದಕ್ಕೆ ಬೆಂಕಿ ಹಚ್ಚಬೇಕಾಗಿ ಬಂತು. ಆ ಸಂದರ್ಭಕ್ಕೆ ಸರಿಯಾಗಿ ಆ ಬಿಲ್ಡಿಂಗ್ನಿಂದ ಒಬ್ಬ ಬಚಾವ್ ಅಂತ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕೂಕ್ಕೊಂಡ. ಯಾಕೆ ಅಂತಂದರೆ ಈ ಟೆರರಿಸ್ಟ್ ಆ ಬಿಲ್ಡಿಂಗ್ ನುಗ್ಗಿದಾಗ ಆ ಬಿಲ್ಡಿಂಗ್ ಒಳಗಡೆ ಅವನಿದ್ದ.
ಇವನು ಕೂಡ ಆ ಟೆರರಿಸ್ಟ್ ಗೊತ್ತಾಗ್ದಾಗೆ ಇನ್ನೊಂದು ಜಾಗದಲ್ಲಿ ಅವತ್ಕೊಂಡಿದ್ದ. ಈ ಬೆಂಕಿ ಹಾಕಿದಾಗ ಅವನು ಓಡ್ ಬಂದು ಬಚಾವ್ ಬಚಾವ್ ಅಂತ ಹೇಳ್ದ. ಆಗ ತಕ್ಷಣ ನಾವು ಹೋಗಿ ಕ್ರೌಲ್ ಮಾಡಿ ಅವನು ಬಿದ್ದು ಹೋದ ಬಾಗಿಲಿಂದಾಚೆ. ಅವನ್ನ ಎಳ್ಕೊಂಬಂದು ಅವನ್ನ ಬಚಾವ್ ಮಾಡಲಾಯಿತು. ಮತ್ತು ಇವನು ಬಿಲ್ಡಿಂಗ್ನಲ್ಲಿ ಇರೋದು ಗ್ಯಾರಂಟಿ ಆದಮೇಲೆ ನಮ್ಮವ್ರು ಇನ್ಯಾರಾದರೂ ಇದ್ದಾರಾ ಅಂತ ಆಪ್ರೇಷನ್ನ ಸಸ್ಪೆಂಡ್ ಮಾಡಿದ್ವಿ. ಮಾಹಿತಿ ಇರಲಿಲ್ಲ ಒಳಗೆ ಇನ್ಯಾರಾದರೂ ನಮ್ಮವ್ರು ಸತ್ತು ಹೋಗ್ಬಿಡ್ತಾರ ಅಂತ. ಆ ವೇಳೆಗಾಗಲೇ ಬೆಳಗ್ಗೆ 3 ಗಂಟೆ ಆಯಿತು. ಸಾಮಾನ್ಯವಾಗಿ ಟೆರರಿಸ್ಟ್ಗಳಿಗೆ ಕೌಂಟರ್ ಟೆರರ್ ಅಟ್ಯಾಕ್ ಮಾಡೋದೇನಂತ ಅಂದರೆ ಅವರನ್ನು ಸತಾಯಿಸಿ ಅವರು ಸುಸ್ತಾಗುವ ಹಾಗೆ ಮಾಡಿ, ಆ ಸಂದರ್ಭದಲ್ಲಿ ಈ ಫಸ್ಟ್ ಲೈಟ್ನಲ್ಲಿ ಸಾಮಾನ್ಯವಾಗಿ ಎಂಥ ಮನುಷ್ಯರಿಗೂ ತನಗೆ ಮಂಪರು ಬರುತ್ತೆ, ನಿದ್ದೆ ಎಳಿತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಕೌಂಟರ್ ಅಟ್ಯಾಕ್ ಮಾಡೋದು ನಮ್ಮ ಒಂದು ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಪ್ರಕಾರ ಇವನನ್ನು ಲೀಡ್ ಮಾಡಿದ್ವಿ. ನಾನು ಲೀಡ್ ಮಾಡ್ತಾ ಇದ್ದೆ. ಶರ್ಮಾ ಅನ್ನೋ ಮಧ್ಯಪ್ರದೇಶದ ಒಬ್ಬ ಹೆಡ್ ಕಾನ್ಸ್ಟೇಬಲ್ ನನ್ನ ತೋಳು ಹಿಡಿದು ಬಲವಂತವಾಗಿ ಎಳೆದುಬಿಟ್ಟ. ನಾವಿರುವಾಗ ನೀವ್ಯಾಕೆ ಮುಂದಕ್ಕೆ ಹೋಗ್ತೀರಿ ಅಂತ ಹಿ ಶೌಟೆಡ್ ಅಟ್ ಮೀ. ಅವನು ಮುಂದಕ್ಕೆ ಬಂದ, ನನ್ನನ್ನು ಹಿಂದಕ್ಕೆ ತಳ್ಳಿ. ಮುಂದಕ್ಕೆ ಹೋಗಿ ಅವನು ಹೋದ 2 ಹೆಜ್ಜೆಯಲ್ಲಿ ಅವನಿಗೆ ಒಂದು ಬರ್ಸ್ಟ್ ಫೈರ್ ಬಂತು. ಅವನ ತೋಳು ಪೂರ್ತಿ ಸೆಪರೇಟ್ ಆಗುವ ರೀತಿಯಲ್ಲಿ ಆ ಬರ್ಸ್ಟ್ ಫೈರ್ AK-47 ಬಂತು. ಅವನನ್ನು ನಾನೇ ಎಳೆದು ಆಚೆಗೆ ತರಬೇಕಾಯಿತು. ನಾನು ಹೇಳಿದೆ. ಆ ನಂತರ ಪೂರ್ತಿ ಕವರ್ ಮಾಡಿ ಆ ರೂಮನ್ನಷ್ಟೇ ಟಾರ್ಗೆಟ್ ಮಾಡ್ಕೊಂಡು ನಾವು ಕಾಯ್ತಾ ಇದ್ವಿ. ಅಲ್ಲಿ ಒಳಗೆ ಗ್ರೆನೇಡ್ ಹಾಕಿದ್ವಿ. ಗ್ರೆನೇಡ್ ಹಾಕಿದ ಮೇಲೆ ಒಂದು ಸುಮಾರು 16 ವರ್ಷದ ಹುಡುಗ ಅಲ್ಲಿಂದ ಆಚೆಗೆ ಬಂದ. ಅಲ್ಲಿ ನಾವು ಹೊರಗಡೆಯಿಂದ ಫೈರ್ ಮಾಡಿ ಅವನ ಮೇಲೂ ಬರ್ಸ್ಟ್ ಫೈರ್ ಮಾಡಿದ್ವಿ. ಅವನು ಹಾಗೆ ಕೂತ್ಕೊಂಡ್ಬಿಟ್ಟ. ಬುಲೆಟ್ ಪೂರ್ತಿ ಅವನ ಎದೆಗೆ ಛಿದ್ರವಾಗಿ ಅವನು ಹಾಗೆ ಕೂತ್ಕೊಂಡ್ಬಿಟ್ಟ. ಆ ನಂತರ ಬೇರೆ ಯಾರೂ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿಕೊಂಡು, ಯಾಕೆ ಅಂತ ಅಂದರೆ ಟೆರರಿಸ್ಟ್ಗಳು ಇಬ್ಬರಿದ್ದಾಗ ಒಬ್ಬನ್ನ ಈ ರೀತಿ ಕೊಲ್ಲೋದಕ್ಕೆ ಸಾಯೋದಕ್ಕೆ ಬಿಟ್ಟು ಮತ್ತೆ ಅವನ ಹಿಂದ್ಗಡೆ ಬರುವಂತಹ ಸೆಕ್ಯೂರಿಟಿ ಫೋರ್ಸ್ನ ಜನಗಳನ್ನ ಕೊಲ್ಲೋದು ಅವರ ಟೆಕ್ನಿಕ್ ಆಗಿರುತ್ತೆ. ಆದ್ದರಿಂದ ಕೆಲವು ಸಮಯ ಅವನ್ನ ಹಾಗೆ ಬಿಟ್ಟು ಬಾಕಿ ರೂಮ್ಗಳಿಗೆಲ್ಲ ಗ್ರೆನೇಡ್ ಮತ್ತು ಸ್ಮೋಕ್ ಬಾಂಬ್ಗಳನ್ನೆಸ್ತು ಅಲ್ಲಿ ಯಾರೂ ಇಲ್ಲ ಅನ್ನೋದನ್ನು ಖಾತ್ರಿ ಪಡಿಸ್ಕೊಂಡು ಒಳನುಗ್ಗಿ ಬಾಕಿ ಆಪರೇಷನ್ನ ಮುಂದುವರಿಸಿದ್ವಿ. ಈ ರೀತಿಯ ಹಲವಾರು ಘಟನೆಗಳು ನಡೆದಿದೆ. ಇದರಲ್ಲಿ ಟೆರರಿಸ್ಟ್ಗಳು ಈ ಮುಗ್ಧ ಜನಗಳನ್ನು ಬಳಸ್ಕೊಂಡು ಈ ಪಾಕಿಸ್ತಾನಿ ISI ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಏನು ಹೇಳ್ತೇವೆ, ಅವರು ಪಾಕಿಸ್ತಾನದ ಸೈನ್ಯದ ಕುಮ್ಮಕ್ಕಿನಿಂದ ಅಲ್ಲಿಯ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಈ ಟೆರರಿಸಮ್ನ ಕಾಶ್ಮೀರದಲ್ಲಿ ಜೀವಂತವಾಗಿರೋದಕ್ಕೆ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ, ಯಾಕೆ ಪಾಕಿಸ್ತಾನಿ ಸೈನ್ಯ ಮುಖಾಮುಖಿಯಾಗಿ ಬಂದು ಯುದ್ಧ ಮಾಡಲ್ಲ, ಈ ಟೆರರಿಸ್ಟ್ಗಳನ್ನು ಯಾಕೆ ಬಳಸ್ಕೊಳ್ಳುತ್ತೆ, ಮುಗ್ಧ ಜನರನ್ನ ಯಾಕೆ ಬಳಸ್ಕೊಳ್ಳುತ್ತೆ ಅಂತ ಅನ್ನೋದ್ರ ಹಿಂದ್ಗಡೆ ಒಂದು ಬಲವಾದ ಕಾರಣವಿದೆ. ಯುದ್ಧ ಮಾಡಿ ಭಾರತದ ವಿರುದ್ಧ ಗೆದ್ದಿಲ್ಲ, ಭಾರತದ ವಿರುದ್ಧ ಗೆಲ್ಲಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಅವ್ರಿಗೆ ಉಳಿದಿರುವಂಥ ಏಕೈಕ ಮಾರ್ಗ ಅಂದರೆ ಈ ರೀತಿ ಹಿಂಬದಿಯ ಈ ದುಷ್ಟತನ ಅಲ್ವಾ ಸರ್? ಖಂಡಿತ. ಇದು ಬಾಂಗ್ಲಾದೇಶ್ ಲಿಬರೇಷನ್ ಟೈಮ್ನಲ್ಲಿ 90,000 ಸೈನ್ಯಾಧಿಕಾರಿಗಳು ಮತ್ತು ಸೈನಿಕರು ಶರಣಾಗತಿ ಆದಾಗ, ಇದು ವಿಶ್ವದ ಯುದ್ಧಗಳ ಯಾವ ಇತಿಹಾಸದಲ್ಲೂ ನಡೆದಿಲ್ಲ. 1ನೇ 2ನೇ ಮಹಾಯುದ್ಧಗಳಲ್ಲೂ ವಿಶ್ವಯುದ್ಧದಲ್ಲೂ ಈ ಥರ 90,000 ಸೈನಿಕರು ಶರಣಾಗತರಾಗಿದ್ದಿಲ್ಲ ಒಂದೇ ಇನ್ಸಿಡೆಂಟ್ನಲ್ಲಿ. ಮತ್ತೆ ಅವರನ್ನ ಮರ್ಯಾದೆಯಿಂದ ನಡೆಸ್ಕೊಂಡು ಭುಟ್ಟೋ ಮತ್ತು ಇಂದಿರಾ ಗಾಂಧಿಯವರ ನಡುವೆ ಸಿಮ್ಲಾದಲ್ಲಿ ಆದ ಒಪ್ಪಂದದ ನಂತರ ಅವರನ್ನು ಮರ್ಯಾದೆಯಾಗಿ ಭಾರತ ಕಳಿಸ್ಕೊಟ್ಟಾಗ ಪಾಕಿಸ್ತಾನಕ್ಕೆ ಈ ಅವಮಾನವನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರ ಆರ್ಮಿ ಕಮಾಂಡರ್ಗಳ ಒಂದು ಆ ವೇಳೆಗೆ ಭುಟ್ಟೋ ಹತ್ಯೆ ಮಾಡಿ ಆರ್ಮಿ ಟೇಕ್ ಓವರ್ ಮಾಡಿದ್ದಂಥ ಸಂದರ್ಭದಲ್ಲಿ ಅಯೂಬ್ ನೇತೃತ್ವದ ಒಂದು ಆರ್ಮಿ ಕಮಾಂಡರ್ಗಳ ಸಭೆಯಲ್ಲಿ ಒಂದು ನಿರ್ಣಯ ಮಾಡಲಾಯಿತು. ಭಾರತವನ್ನು ನಾವು ಗಡಿಯಲ್ಲಿ ಎದುರಿಸೋಕ್ಕಾಗಲ್ಲ, ಅವರು ನಮಗಿಂತ ಬಲಿಷ್ಠ ರಾಷ್ಟ್ರ, ಅವರ ಸೈನ್ಯ ನಮಗಿಂತ ದೊಡ್ಡದು, ಅವರಲ್ಲಿ ನಮಗಿಂತ ಪವರ್ಫುಲ್ ಆದ ವೆಪನ್ಗಳಿದೆ. ಆದ್ದರಿಂದ ನಾವು ಯುದ್ಧವನ್ನು ಗಡಿಯನ್ನು ಬಿಟ್ಟು ಭಾರತದ ಬೀದಿಗಳಿಗೆ, ಭಾರತದ ಡ್ರಾಯಿಂಗ್ ರೂಮ್ಗಳಿಗೆ ಯುದ್ಧವನ್ನು ತಗೊಂಡು ಹೋಗಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ಮಾಡಿ ಭಾರತದಲ್ಲಿ ಯಾವ ಯಾವ ಅತೃಪ್ತ ಗುಂಪುಗಳಿದೆಯೋ ಆ ಗುಂಪುಗಳ ಜನರನ್ನು ಪ್ರಚೋದಿಸಿ ಅವರನ್ನು
ಬಳಸ್ಕೊಂಡು ಭಾರತದಲ್ಲಿ ಟೆರರಿಸಂನ ಶುರು ಮಾಡಬೇಕು ಅಂತ ಇದೆಲ್ಲದರ ಜೊತೆಗೆ ಸರ್, ಇದೆಲ್ಲದರ ಜೊತೆಗೆ ಅದನ್ನ ನೀವು ಪಂಜಾಬ್ನಲ್ಲಿ ಮಾಡಿದ್ರು. ಈ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ನನಗೆ ಜಾನ್ ಪಿ ದಳವಿ ನೆನಪಾಗ್ತಾರೆ. ಜಾನ್ ಪಿ ದಳವಿಯವರ ಅದ್ಭುತವಾದಂಥ ಒಂದು ಪುಸ್ತಕ. ಎಷ್ಟರ ಮಟ್ಟಿಗೆ ಅಂದರೆ 90,000 ಜನ ಸೈನಿಕರನ್ನ ನಾವು ಸೆರೆ ಹಿಡಿದಿದ್ವಿ. ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಬಹುಶಃ ನನಗನ್ಸುತ್ತೆ ಅವಾಗೇನಾದರೂ ರಾಜತಾಂತ್ರಿಕ ಬಿಗಿ ಪಟ್ಟನ್ನು ಹಾಕಿದ್ದಿದ್ರೆ ನನಗನ್ಸುತ್ತೆ ಸರ್, ಕಾಶ್ಮೀರ ಆವತ್ತೇ ವಿಮೋಚನೆ ಆಗಿಬಿಡ್ತಿತ್ತೇನೋ, ಕಾಶ್ಮೀರದ ಸಮಸ್ಯೆ ಬಗೆಹರಿದು ಬಿಡ್ತಿತ್ತೇನೋ. ಯಾಕಂದರೆ ಇನ್ನೆಷ್ಟು ಪುಟ್ಕೋಸಿ ಸೈನಿಕರು ಉಳಿದಿದ್ದರು ಪಾಕಿಸ್ತಾನದಲ್ಲಿ. 93,000 ಜನ ಸೈನಿಕರು ನಮ್ಮಲ್ಲೇ ಇದ್ದಾರೆ. ಅವ್ರಿಗೆ ಹಾರ ಹಾಕಿ ತುರಾಯಿ ಕೊಟ್ಟು ಅವ್ರನ್ನ ವಿಮಾನದಲ್ಲಿ ಕಳಿಸಿದಾಗ ಈ ಹೊಟ್ಟೆ ಉರ್ಕೊಂಡಂಥ ಮನಸ್ಥಿತಿಗಳಿದಾವಲ್ಲ ಆ ಸೈನಿಕರು, ಪಾಪ ಅವ್ರು ಹೆಂಗೆ ಅನಿಸಿರ್ಬೇಕು ಅದನ್ನು. ನನಗನ್ಸುತ್ತೆ ಆವಾಗ ಏನಾದರೂ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆ ಸ್ಟ್ರಾಂಗ್ ಇದ್ದಿದ್ದರೆ, ಇಂದಿರಾ ಗಾಂಧಿ ಅವತ್ತು ಮನಸ್ಸು ಮಾಡಿದ್ದಿದ್ರೆ ಬಹುಶಃ ಕಾಶ್ಮೀರದ ಸಮಸ್ಯೆಗೆ ಅವತ್ತೇ ಇತಿಶ್ರೀ ಹಾಡ್ಬೋದಾಗಿತ್ತು ಅಂತ. ಏನಂತೀರಿ ಸರ್? ನೋಡಿ, ಇತಿಹಾಸದ ಸರಿ ತಪ್ಪುಗಳನ್ನು ನಾವು ಇವತ್ತು ನಿಂತ್ಕೊಂಡು ಜಡ್ಜ್ ಮಾಡೋದು ಸೂಕ್ತವಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಅವತ್ತಿದ್ದಂತಹ ವಿಶ್ವದ ಪರಿಸ್ಥಿತಿಯಲ್ಲಿ ಭಾರತ ಈ ಕೆಲಸ ಮಾಡೋದ್ರಿಂದ ಭಾರತದ ಹೆಸರು ಬಹಳ ಉಚ್ಛ್ರಾಯ ಸ್ಥಿತಿಗೆ ಹೋಯಿತು. ಹೌದು, ಈ ಸಾಧ್ಯತೆ ಇತ್ತು. ಅವತ್ತು ನಾವು ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡಿ ಪಾಕಿಸ್ತಾನವನ್ನೇ ಅಂಡು ಮಾಡುವಂತಹ ಒಂದು ಸ್ಥಿತಿಗೆ ನಾವು ಹೋಗಬಹುದಾಗಿತ್ತು. ಆದರೆ ಅದರ ಪರಿಣಾಮಗಳು, ಅವತ್ತಿನ ಅಮೆರಿಕಾದ ಸಪೋರ್ಟ್ ಏನಿತ್ತು, ಭಾರತದ ರಾಜತಾಂತ್ರಿಕ ಪರಿಸ್ಥಿತಿಗಳೇನಿದ್ವು, ಅದಕ್ಕೆ ವಿಶ್ವ ಹೇಗೆ ರಿಯಾಕ್ಟ್ ಮಾಡ್ತಾ ಇತ್ತು, ಇದನ್ನೆಲ್ಲ ನಾವು ಇವತ್ತು ಊಹೆ ಮಾಡಿಕೊಳ್ಳಿಕ್ಕಾಗಲ್ಲ. ಅವತ್ತು ಆ ನಿರ್ಣಯ ತಗೊಳ್ಳಾಯಿತು. ಹೀಗಾಗಿ ಅದರ ಪರಿಣಾಮಗಳು ಬೇರೆ ಬೇರೆ ರೀತಿಯಲ್ಲಿ ಬೆಳೆದವು. ಸೋದರದತ್ತೆಗೆ ಮೀಸೆ ಬಂದಿದ್ದರೆ ಚಿಕ್ಕಪ್ಪ ಅನ್ನಬಹುದಾಗಿತ್ತು ಅನ್ನುವಂತಹ ತರ್ಕ ನಾವು ಇವತ್ತಿನ ಐತಿಹಾಸಿಕ ಘಟ್ಟದಲ್ಲಿ ಮಾಡೋದು ತಪ್ಪಾಗುತ್ತೆ. ಇವತ್ತು ನಾವೇನು ಆದರೆ ಈ ರೀತಿ ಎಷ್ಟು ದಿವಸ ಉಪಟಳವನ್ನು ನಡೆಸಬೇಕು ಸರ್? ಈಗ ಆಗಿನ ಸ್ಥಿತಿಗೂ ಈಗಿನ ಸ್ಥಿತಿಗೂ ನೋಡ್ತೀವಿ ನಾವು. ಸ್ಥಿತಿಗತಿಗಳು ಸ್ವಲ್ಪ ಬದಲಾದರೂ ಕೂಡ ಅಲ್ಲೇನು ಅಂತಂದರೆ ಅಲ್ಲಿ 370ನೇ ವಿಧಿಯನ್ನು ರದ್ದುಗೊಳಿಸಲಾಯಿತು. ಅದಾದಮೇಲೆ ಚುನಾವಣೆಗಳು ನಡೆದು ಒಂದು ಸರ್ಕಾರ ಅಧಿಕಾರ ಮಾಡ್ತು, ಏನೂ ಪ್ರಯೋಜನ ಆಗಲಿಲ್ಲ. ಈಗ ಇನ್ನೊಂದು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇಷ್ಟೆಲ್ಲ ಆದಮೇಲೂ ಕೂಡ ಈ ರೀತಿ ದಾಳಿಗಳು ನಡೀತಾನೇ ಇವೆ. ಈಗ ಭಾರತ ಸರ್ಕಾರದ ಕ್ರಮ ಏನಿರಬೇಕು ಇಂಥ? ಯಾಕಂದರೆ ನೋಡಿ, ಕಾಶ್ಮೀರ ಶಾಂತವಾಗ್ತಾ ಇದೆ, ಆದರೆ ಜಮ್ಮು ತನಕ ಬಂದು ದಾಳಿಗಳಾಗುವಂಥ ಸಂದರ್ಭಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು 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 ಭಾಳ ಬ್ಯಾಡ್ ಸಿಗ್ನಲ್ ಸರ್. ಇದು ನೋಡಿ, ಕಾಶ್ಮೀರದಲ್ಲಿ ಆಗಿರುವಂತಹ ಇವತ್ತಿನ ಬೆಳವಣಿಗೆಗಳು, 370 ಅಬಾಲಿಷ್ ಆದ ನಂತರ ಮತ್ತು ಎಲೆಕ್ಷನ್ ಆದ ನಂತರ ಅಲ್ಲಿಯ ಲೋಕಲ್ ಜನ ಎಲೆಕ್ಷನ್ನಲ್ಲಿ ಸಂಪೂರ್ಣವಾಗಿ ಸಹಕರಿಸಿದ ನಂತರ ಅದು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಯಿತು. ಅಲ್ಲಿಯ ರಾಜಕಾರಣಿಗಳಿಗೆ, ಅಲ್ಲಿಯ ISIಗೆ ಮತ್ತು ಮಿಲಿಟ್ರಿಗೆ ಸೆಟ್ ಬ್ಯಾಕ್ ಆಯಿತು. ಜನರಿಂದ ಪಾಕಿಸ್ತಾನ ಏನೋ ಕಾಶ್ಮೀರ ನಮ್ಮ ಕೈಯಿಂದ ಹೊರಟೋಯ್ತೇನೋ ಅನ್ನುವಂತಹ ಭಾವನೆ ಅವ್ರಿಗೆ ಬಂತು. ಇದುವರೆಗೂ ಅಲ್ಲಿ ಪಾಕಿಸ್ತಾನದ ಜನಗಳಿಗೆ ಪಾಕಿಸ್ತಾನ ಇನ್ನೂ ನಮಗೆ ಕಾಶ್ಮೀರ ನಮಗೆ ಸಿಕ್ಕಬಹುದು ಅನ್ನುವಂತಹ ಭಾವನೆಯನ್ನು ಕೆರಳಿಸಿಟ್ಟಿದ್ದಂತಹ ಸೈನ್ಯ ಮತ್ತು ಆಡಳಿತಕ್ಕೆ ಈಗ ಒಂದು ಸೆಟ್ ಬ್ಯಾಕ್ ಆಯಿತು. ಪಾಕಿಸ್ತಾನ ಯಾವತ್ತಿದ್ರೂ ಭಾರತದ್ದೇ ಅನ್ನುವಂತಹ ಭಾವನೆ. ಮತ್ತು ಇವತ್ತು ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ರಕ್ಷಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಎನ್ನುವಂತಹ ಭಾವನೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಏನಾದರೂ ಮಾಡುವ ಅವಶ್ಯಕತೆ ಇತ್ತು. ಹೀಗಾಗಿ ಅವರು ಈ ಕೆಲಸವನ್ನು ಮಾಡಿದ್ರು. ನಮ್ಮ ರಾಜತಾಂತ್ರಿಕ ಜನ ಕಾಶ್ಮೀರದಲ್ಲಿ ಟೆರರಿಸಮ್ನ ನಿಯಂತ್ರಿಸ್ಬಿಟ್ವಿ, ನಾವು ಲಾ ಆ್ಯಂಡ್ ಆರ್ಡರ್ನ ಸಂಪೂರ್ಣವಾಗಿ ತಹಬದಿಗೆ ತಂದಿದ್ದೇವೆ ಎನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡುವುದನ್ನು ನೋಡ್ತಾ ಇದ್ದಂತಹ ಪಾಕಿಸ್ತಾನದ ಜನಗಳ ಭಾವನೆ ಪಾಕಿಸ್ತಾನದ ಅಡ್ಮಿನಿಸ್ಟ್ರೇಷನ್ ಮತ್ತು ಮಿಲಿಟರಿಯನ್ನು ಕೆರಳಿಸ್ತು. ನಾವೀಗ ಏನಾದರೂ ಮಾಡಲೇಬೇಕಲ್ಲ ಅನ್ನುವ ಅನಿವಾರ್ಯ ಸ್ಥಿತಿಯಿಂದ ಈ ಥರದ ಘಟನೆಗಳನ್ನು ಅವ್ರು ಮಾಡಿದ್ರು. ಮುಂದಿನ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ, ಭಾರತದ ಹೆಜ್ಜೆ ಯಾವ ರೀತಿ ಇರುತ್ತೆ, ಅದು ರಾಜತಾಂತ್ರಿಕವಾಗಿ, ಜೊತೆಗೆ ಈ ಭಾರತದ ಒಳಗಡೆ ಇರುವಂಥ ಶತ್ರುಗಳು, ಒಳಗಡೆಗೆ ನುಗ್ಗಿರುವಂಥ ಶತ್ರುಗಳ ದಮನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಯಾಕಂದರೆ ನೀವು ಇಂಥ ಘಟನಾವಳಿಗಳಾದಮೇಲೆ ಬಹಳಷ್ಟು ಡೆವಲಪ್ಮೆಂಟ್ಗಳನ್ನು ನೋಡಿದ್ದೀರಿ ನೀವು. ಸೊ ಇಂಥ ಸಂದರ್ಭದಲ್ಲಿ ಭಾರತದ ಹೆಜ್ಜೆ ಯಾವ ರೀತಿ ಇರುತ್ತೆ ಅಂತ? ಇಂತಹ ಸಂದರ್ಭಗಳಲ್ಲಿ ಇಡೀ ದೇಶವೇ ಒಂದು
ಪ್ರಚೋದನೆಗೊಳಗಾಗಿದೆ. ಇವತ್ತು ಪ್ರತಿಯೊಬ್ಬ ಭಾರತೀಯನ ರಕ್ತವೂ ಇವತ್ತು ಕುದೀತಾ ಇದೆ. ಸೈನಿಕರು ತುಡಿತಾ ಇದ್ದಾರೆ, ನಮ್ಗೆ ಆರ್ಡರ್ ಕೊಡಲಿ, ನಾವು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಅಂತ. ಅದಕ್ಕೆಲ್ಲ ಸ್ಟ್ರಾಟಜಿ ಇದೆ. ಆದರೆ ಒಬ್ಬ ಸ್ಟೇಟ್ಸ್ಮೆನ್ ಆದ ರಾಜ್ಯ ಪ್ರಮುಖ ಏನಿದ್ದಾನೆ ಅವನು ಯೋಚನೆ ಮಾಡಬೇಕಾಗತ್ತೆ, ಇದರ ಪರಿಣಾಮಗಳೇನಾಗ್ತವೆ, ಯಾವ್ಯಾವ ಮಜಲುಗಳು ಏನೇನಾಗ್ತವೆ, ಯಾವಾಗ ಹೇಗೆ ನಾವು ಎಷ್ಟು ಬಲವನ್ನು ಎಲ್ಲಿ ಪ್ರಯೋಗಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಈಗಾಗಲೇ ವಿಚಾರಗಳು ನಡೀತಾ ಇದ್ದಾವೆ. ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಬಹುಶಃ ಏನು ಅಂದ್ರೆ ಒಂದು ವ್ಯವಸ್ಥೆಯ ಹೆಜ್ಜೆ ಯಾವ ರೀತಿ ಇರುತ್ತೆ ಅಂತ ಅನ್ಕೋತೀರಿ ಅಥವಾ ಯಾವ ರೀತಿ ಇರಬೇಕು ಅಂತ ಭಾವಿಸ್ತೀರಿ ತಾವು? ಈಗ ನಾವು ಇಮಿಡಿಯೇಟ್ ಪ್ಯಾನಿಕ್ ರಿಯಾಕ್ಷನ್ ಮಾಡಬಾರ್ದು, ಮೊದಲನೇ ನನ್ನ ಸಲಹೆ. ಎರಡನೇ ಸಲಹೆ, ಜನರು ತಾಳ್ಮೆಯಿಂದ ಇರಬೇಕು. ಸೈನಿಕರು ಕೂಡ ಇವತ್ತು ತಾಳ್ಮೆಯಿಂದ ಇರಬೇಕು. ಮತ್ತು ನಮ್ಮ ರಾಜತಾಂತ್ರಿಕರು ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವಾಗ ಯಾವ ಆದೇಶವನ್ನು ಕೊಡ್ತಾರೋ ಆ ಆದೇಶದ ಪ್ರಕಾರ ನಾವು ನಡ್ಕೊಳ್ಬೇಕು. ಇಷ್ಟಂತೂ ಸತ್ಯ. ಪಾಕಿಸ್ತಾನ ಎಚ್ಚರವಾಗಿರಬೇಕು. ಇದು ಭಾರತ ಇವರನ್ನ ಹಾಗೆ ಸುಮ್ಮನೆ ಬಿಡಲ್ಲ. ಹಲವಾರು ಮಾರ್ಗಗಳಿದ್ದಾವೆ. ಆ ಮಾರ್ಗಗಳ ಬಗ್ಗೆ ಎಲ್ಲ ನಾನು ಓಪನ್ ಆಗಿ ಮಾತಾಡುವ ಅವಶ್ಯಕತೆ ಇಲ್ಲ. ಆ ಪಾಕಿಸ್ತಾನ ಇವತ್ತು ಬಾಕಿ ಎಲ್ಲರಿಗಿಂತಲೂ ಹೆಚ್ಚು ಭಯದಿಂದ ಕೂಡುವಂತಹ ಸ್ಥಿತಿ ಪಾಕಿಸ್ತಾನಕ್ಕೆ ಇವತ್ತು ಬಂದಿದೆ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ, ಪಾಕಿಸ್ತಾನದ ಮಿಲಿಟರಿ ಸ್ಥಿತಿ, ರಾಜಕೀಯ ಸ್ಥಿತಿ ಇವತ್ತು ಒಂದು ನೀಚ ಸ್ಥಿತಿ ಅನುಭವಿಸುವಂತದ್ದು ನಿಶ್ಚಿತ ಅಂತೀರಿ ತಾವು? ಆಟಮ್ ಬಾಂಬ್ ಖಂಡಿತ ಇವತ್ತು ಇಂಟರ್ನ್ಯಾಷನಲ್ ಸಪೋರ್ಟ್ ಯಾರು ಅವ್ರಿಗೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಇದ್ರೋ ಅಂತಹ ಜನಗಳು ಕೂಡ ತಮ್ಮ ಮಾರಲ್ ಸಪೋರ್ಟ್ ಅನ್ನ ಕಳ್ಕೊಂಡಿದ್ದಾರೆ. ಚೈನಾ ಬಿಟ್ರೆ ಯಾರೂ ಕೂಡ ಪಾಕಿಸ್ತಾನಕ್ಕೆ ಈ ರೀತಿಯ ಸಪೋರ್ಟ್ ಕೊಡುವ ಸಂಭವ ಇಲ್ಲ. ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಕೆ ಆರ್ ಕೇಶ್, ನಿವೃತ್ತ IGP CRPF, ಜೊತೆಗೆ ಏನಂದರೆ ಇಂಥ ಉಗ್ರರ ಎದುರುಗಡೆಗೆ ಮುಖಾಮುಖಿ ಆದಂಥವರು ಎಲ್ಲ ವಿವರಗಳನ್ನು ಹೇಳ್ತಾ ಇದ್ರು. ಯಾವ ರೀತಿ ಮುಂದಿನ ಹೆಜ್ಜೆ ಇರಬಹುದು ಅಂತ ಯಾವುದೇ ರೀತಿಯ ಅವಸರದ ಹೆಜ್ಜೆಯನ್ನು ಭಾರತ ಖಂಡಿತ ಇಡಲ್ಲ. ಆದರೆ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಷ್ಟರ ಮಟ್ಟಿಗೆ ಸರಿಯಾದ ರೀತಿಯ ಪ್ರತ್ಯುತ್ತರವನ್ನು ಇವತ್ತಲ್ಲ ನಾಳೆ ಕೊಟ್ಟೇ ಕೊಡುತ್ತೆ ಅನ್ನುವಂಥದ್ದು ಅವರ ಮಾತು. ಜೊತೆಗೇನು ಅಂತಂದರೆ ಏನಾದರೂ ಕೂಡ ಏನು ಅಂದರೂ ಕೂಡ ಇಂಥವ್ಯಾವೂ ಕೂಡ ಘಟನಾವಳಿಗಳು ನಡೆಯಲ್ಲ. ಅದು ಇನ್ನಷ್ಟು ಪಾಕಿಸ್ತಾನವನ್ನು ಈ ಮೂಲೆಗೆ ಸರಿಸುತ್ತೆ ಬಿಟ್ಟರೆ ಪಾಕಿಸ್ತಾನ ಎಂದೂ ಕೂಡ ನಮ್ಮ ವಿರುದ್ಧ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅರ್ಕೇಶ್. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.